ತಾಲೂಕಿನ ಸುಕ್ಷೇತ್ರ ಶ್ರೀ ಮರುಳಸಿದ್ದೇಶ್ವರ ಜೋಡಗುಡಿ ಕಾರ್ತಿಕ ಮಾಸದ ಜಾತ್ರೆಯ ಅಂಗವಾಗಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಯಾತ್ರಾ ನಿವಾಸ ಹಾಗೂ ಮಂಗಲ ಕಾರ್ಯಾಲಯದ ಭೂಮಿ ಪೂಜೆ, ಶ್ರೀ ಮರುಳಸಿದ್ದೇಶ್ವರ ರಥ ನಿರ್ಮಾಣ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳದವರು ಶ್ರೀಮದ್ ಉಜ್ಜಯಿನಿ ಮಹಾಸಂಸ್ಥಾನ ಪೀಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ನಂತರ ಭಕ್ತ ಸಮೂಹವನ್ನ ಆಶೀರ್ವದಿಸಿ ಮಾತನಾಡಿದ ಅವರು, ಭಾರತ ಭವ್ಯವಾದ ಸಂಸ್ಕೃತಿಯನ್ನ ಹೊಂದಿರುವ ದೇಶವಾಗಿದೆ. ಭಾರತದ ಪ್ರತಿ ಹಳ್ಳಿಗಳಲ್ಲಿ ದೇವಾಲಯಗಳಿವೆ. ಆದರೆ ದೇವಾಲಯಗಳು ಇಲ್ಲದ ಹಳ್ಳಿ ಭಾರತದಲ್ಲಿ ಇಲ್ಲ ಅಂದ್ರೂ ತಪ್ಪಾಗಲಾರದು. ವಿದೇಶದಲ್ಲಿ ದೇಹವನ್ನ ಪೂಜೆ ಮಾಡ್ತಾರೆ, ಆದ್ರೆ ಭಾರತದಲ್ಲಿ ದೇವರನ್ನ ಪೂಜಿಸುವ ಪುಣ್ಯ ಜನರು ಇದ್ದಾರೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಉಜ್ಜಯಿನಿಯ ಮಹಾ ಸನ್ನಿಧಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 12 ಜೋಡಿ ನವವಧೂವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಈ ವೇಳೆ ಆಶೀರ್ವದಿಸಿ ನವಜೀವನ ಸುಖಕರವಾಗಿರಲಿ, ಮರುಳಸಿದ್ದೇಶ್ವರ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಶುಭ ಹಾರೈಸಿದ್ರು. ಈ ವೇಳೆ ಇಂಡಿ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ ಅವರು ಮಾತನಾಡಿ, ಸಾಮೂಹಿಕ ವಿವಾಹಗಳಿಂದ ಆರ್ಥಿಕ ಹೊರೆ ತಗ್ಗಿ ಪ್ರಗತಿಗೆ ಪೂರಕವಾಗುತ್ತೆ. ಮದುವೆ ಪ್ರತಿಯೊಬ್ಬರ ಜೀವನದ ಮಹತ್ತರ ಘಟ್ಟ. ಇದಕ್ಕಾಗಿ ಅನಗತ್ಯ ಹಣ ವ್ಯರ್ಥ ಮಾಡುವ ಅಗತ್ಯವಿಲ್ಲ. ಸಾಮೂಹಿಕ ವಿವಾಹವಾದ್ರೆ ಕುಟುಂಬಕ್ಕೆ ಮಾತ್ರವಲ್ಲದೆ ದೇಶದ ಅಭಿವೃದ್ಧಿಗೂ ಸಹಕಾರಿಯಾಗುತ್ತೆ. ಮಿತ ಸಂತಾನ, ಮಕ್ಕಳ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಿ ಅಂತ ಹೇಳಿದ್ರು. ಅನೇಕ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಮತ್ತು ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಉಜ್ಜಯಿನಿಯ ಮಹಾಸನ್ನಿಧಿಗೆ ಅತ್ಯಂತ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅಭಿನವ ರಾಜೋಡೇಶ್ವರ ಮಹಾಸ್ವಾಮಿಗಳನ್ನ ಹಣೆಮಣಿದು ವೇದಿಕೆಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಪಡಮಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಂದ್ರೆ, ಹಿರಿಯರೇ, ಬಂಧುಗಳೇ, ಆತ್ಮೀಯ ಮಿತ್ರರೇ, ಬಹಳ ಅರ್ಥಪೂರ್ಣವಾದಂತಹ ಸಮಾರಂಭವನ್ನ ಸಾಕ್ಷೀಕರಿಸ್ತಾ ಇದ್ದೀವಿ ನಾವು. ಭಾರತ ದೇಶ ಇದಕ್ಕಾಗಿ ಒಂದು ವಿಭಿನ್ನ ದೇಶ ಈ ಪ್ರಪಂಚದಲ್ಲಿದೆ. ಭಕ್ತಿ ಭಾವಗಳಿಂದ, ಶ್ರದ್ಧೆಯಿಂದ ಈ ಸಂದರ್ಭದಿಂದ ಕಾರ್ಯಕ್ರಮಗಳಕ್ಕೆ ಸಾಕ್ಷೀಕರಿಸುವಂತದ್ದನ್ನ ನಾವೆಲ್ಲ ಗಮನಿಸ್ತೀವಿ. ಈ ಭಾರತ ದೇಶದ ಭವ್ಯ ಪರಂಪರೆಗೆ ನಮ್ಮ ಸನಾತನ ಧರ್ಮ ತನ್ನದೇ ಆದಂತಹ ಭವ್ಯ ಪರಂಪರೆ ಕೊಡುಗೆಯನ್ನು ಕೊಟ್ಟದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಪಂಚಪೀಠಗಳು ಈ ಪ್ರಪಂಚದ ಉದ್ಧಾರಕ್ಕಾಗಿ, ವಿಶ್ವಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥ, ಧರ್ಮಕ್ಕೆ ಜಯವನ್ನು ಮಾಡತಕ್ಕಂಥ ಅತ್ಯಂತ ಅರ್ಥಪೂರ್ಣವಾದಂತಹ ಚಿಂತನೆಯೊಂದಿಗೆ ಇದು ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ಹಾಗೆ ಶಾಂತಿಯ ಸಂದೇಶದೊಂದಿಗೆ ಈ ವೇಳೆ ತಡವಲಗ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು, ಶ್ರೀ ಸೋಮನಾಥ ಶಿವಾಚಾರ್ಯರು, ಸಿಂಧನಕೇರಿ ರಾಚೋಟೇಶ್ವರ ಶಿವಾಚಾರ್ಯರು, ಸಾಸನೂರ ಮಹಾಂತಲಿಂಗ ಶಿವಾಚಾರ್ಯರು, ದೇವರ ಹಿಪ್ಪರಗಿ ವೀರಗಂಗಾಧರ ಶಿವಾಚಾರ್ಯರು, ಅಹಿರಸಂಗ ಮಲ್ಲಿಕಾರ್ಜುನ ಶಿವಾಚಾರ್ಯರು, ಶಿವಾನಂದಯ್ಯ ಶಾಸ್ತ್ರಿಗಳು, ಬಿಜೆಪಿ ಮುಖಂಡರಾದ ಕಾಸುಗೌಡ ಬಿರಾದರ ಹಾಗೂ ತಮ್ಮಣ್ಣ ಪೂಜಾರಿ ಸೇರಿದಂತೆ ಅನೇಕರು ಜನರನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಪ್ಪು ಕಲ್ಲೂರ, ಶಿವಯ್ಯ ಮಠಪತಿ, ಇಂಡಿ ತಾಲೂಕು ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಗೀತಾ ಎಸ್ ಗುತ್ತರಗಿಮಠ, ಸಿಎಂ ಕಾಳೆ, ಬಾಬು ಸಾಹುಕಾರ ಮೇತ್ರಿ, ಬಸವರಾಜ್ ಇಂಡಿ, ಚಂದ್ರಶೇಖರ ರೂಗಿ, ಡಾಕ್ಟರ್ ರಮೇಶ್ ಪೂಜಾರಿ, ಮಳಸಿದ್ದಪ್ಪ ಬ್ಯಾಳಿ, ಶಾಂತಯ್ಯ ಹಿರೇಮಠ, ರಾಮಲಿಂಗೇಶ್ವರ ಸ್ವಾಮಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಜಾತ್ರೆಗೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಹಾಗೂ ಜಾತ್ರೆ ಶಾಂತಿಯುತವಾಗಿ ನಡೆಯಲು ಹೊರ್ತಿ ಪೊಲೀಸ್ ಠಾಣೆ ಪಿಎಸ್ಐ ದೀಪಾ ಗೋಡೆಕಾರ ಇವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು.